ಮಾನ್ಯ ವೀಕ್ಷಕರೇ ನಮಸ್ಕಾರ. ನಾನು ಇವತ್ತೊಂದು ಪ್ರಮುಖವಾದ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಂದಿದ್ದೇನೆ. ಇಡೀ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲಿಕ್ಕೋಸ್ಕರವಾಗಿ ಮತ್ತು ಕಷ್ಟದಲ್ಲಿರುವಂಥ ಸಮುದಾಯಗಳನ್ನು ಬೆಂಬಲಿಸೋಕ್ಕೋಸ್ಕರವಾಗಿ ಗಾಂಧಿಯ ಚಳವಳಿಯ ನಂತರ, ಗಾಂಧಿಯ ರಚನಾತ್ಮಕ ಕಾರ್ಯಗಳ ನಂತರ 70ರ ದಶಕದಿಂದ ಪ್ರಾರಂಭ ಆದಂತಹ ಸ್ವಯಂ ಸೇವಾ ಸಂಸ್ಥೆಗಳು ಭಾರತ ದೇಶದಲ್ಲಿ ಕೆಲಸ ಮಾಡಿದ್ದಾವೆ. ಈ ಕರ್ನಾಟಕದಲ್ಲೂ ಕೂಡ ಸುಮಾರು 650 ಸಂಸ್ಥೆಗಳು 31 ಜಿಲ್ಲೆಯಲ್ಲೂ ಕೆಲಸ ಮಾಡ್ತಾಯಿದ್ದಾವೆ. ಈ ಸಂಸ್ಥೆಗಳು ತಮ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಸಾರ್ವಜನಿಕ ದೇಣಿಗೆಯಿಂದ ಅಥವಾ ಕೆಲವು ಯೋಜನೆಗಳಲ್ಲಿ ಸರ್ಕಾರದಿಂದ ಫಂಡ್ ತಗೊಂಡು ಅಥವಾ ಹೊರದೇಶದಿಂದ ಫಂಡ್ ತಗೊಂಡು ಕೆಲಸ ಮಾಡ್ತಾರೆ. ಈ ಸಂಸ್ಥೆಗಳು ಟ್ರಸ್ಟ್ ಆ್ಯಕ್ಟ್ ಕೆಳಗಡೆನೋ ಅಥವಾ ಸೊಸೈಟಿ ಆ್ಯಕ್ಟ್ ಕೆಳಗಡೆ ರಿಜಿಸ್ಟರ್ ಮಾಡ್ಕೊಂಡು ನಂತರ ಇನ್ಕಮ್ ಟ್ಯಾಕ್ಸ್ ಅವರು ಬರೋವಂಥ ಏನು ದೇಣಿಗೆಗೆ ಟ್ಯಾಕ್ಸ್ ಬೀಳ್ದಂಗೆ 12A ರಿಜಿಸ್ಟರ್ ಮಾಡ್ಕೊಂಡು ಮತ್ತು ಯಾರು ದೇಣಿಗೆ ಕೊಡ್ತಾರೆ ಅಂಥವ್ರಿಗೆ ಕೂಡ ಟ್ಯಾಕ್ಸ್ ಕಡಿಮೆ ಆಗೋಂಗೆ 80G ರಿಜಿಸ್ಟರ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಅದೇ ರೀತಿ ಯಾರು ವಿದೇಶದಿಂದ ಹಣ ತಗೊಳ್ಳೋಕ್ಕೆ ಪ್ರಯೋಜನ ಇದೆ ಅದನ್ನು ತಗೊಳ್ಳೋಕ್ಕೆ ಯಾರು ದಾನಿಗಳಿದ್ದರೆ ತಗೊಳ್ಳೋಕ್ಕೆ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಯಿಂದ ರಿಜಿಸ್ಟರ್ ಮಾಡಿಸ್ಕೊಂಡು FCRA ಕೆಳಗಡೆ ಅಲ್ಲಿಂದ ಸಹ ಹಣ ರಿಸೀವ್ ಮಾಡ್ತಾರೆ. ಅದಲ್ಲದೆ ಇತ್ತೀಚೆಗೆ CSR ಫಂಡ್ ಅಂತ ಏನಿದೆ ಅದಕ್ಕೆ CSR ಫಂಡ್ಗಳು ಕೂಡ ಕಂಪ್ನಿ ಆ್ಯಕ್ಟ್ ಕೆಳಗಡೆ CSR ಫಂಡ್ ರಿಸೀವ್ ಮಾಡಲಿಕ್ಕೆ ಇನ್ನೂ ನೋಂದಾಯಿಸ್ಕೊಳ್ತಾರೆ. ಹೀಗೆ ಸ್ಥಳೀಯ ದಾನಿಗಳಿಂದ, ಹೊರದೇಶದ ದಾನಿಗಳಿಂದ, ಸರ್ಕಾರದ ಯೋಜನೆಗಳಿಂದ ಮತ್ತು ಈ CSR ಫಂಡಿಂದ ಕೆಲಸ ಮಾಡಿ ಹಣ ತಗೊಂಡು ಕೆಲಸ ಮಾಡುವಂಥ ಪ್ರವೃತ್ತಿ ಈ ಸ್ವಯಂ ಸೇವಾ ಸಂಸ್ಥೆಗಳಿದೆ. ಅವ್ರದ್ದೇ ಆದ ಆದಾಯ ಮೂಲ ಇರೋದಿಲ್ಲ, ದಾನದಿಂದ ಕೆಲಸ ಮಾಡುವಂಥದ್ದು. ಇದಕ್ಕೆ ಸಾಕಷ್ಟು MSW ಮಕ್ಕಳು ಕೆಲಸ ಮಾಡಲಿಕ್ಕೆ ಬರ್ತಾರೆ, ಕೆಲವು ಇಂಜಿನಿಯರ್ಸ್ ಬಂದು ಕೆಲಸ ಮಾಡಿದ್ದಾರೆ, ಮೆಡಿಕಲ್ ಡಾಕ್ಟರ್ಸ್ ಕೆಲಸ ಮಾಡಿದ್ದಾರೆ, ಪ್ರೊಫೆಷನಲ್ಸ್ ಕೆಲಸ ಮಾಡಿದ್ದಾರೆ, MBA ಓದಿರೋ ಮಕ್ಕಳು ಕೆಲಸ ಮಾಡಿದ್ದಾರೆ. ಅಂದರೆ ಒಂದು ದೊಡ್ಡ ಮ್ಯಾನ್ ಪವರೇ ಸೃಷ್ಟಿಯಾಗಿದೆ ಸಮಾಜ ಕಾರ್ಯ ಮಾಡಲಿಕ್ಕೆ. ಯಾವುದೇ ಒಂದು ಡೆಮೊಕ್ರೆಟಿಕ್ ಸೊಸೈಟಿನಲ್ಲಿ ಒಂದು ಸಮಾಜ ಕಾರ್ಯ ಮಾಡೋ ಅನಿವಾರ್ಯತೆ ಇರ್ತದೆ. ಏಕೆಂತಂದರೆ ಹೇಳಿ ಕೇಳಿ ಡೆಮೋಕ್ರಸಿ ಜನಪರವಾಗಿ ಜನರಿಗೋಸ್ಕರ ಜನರೇ ಮಾಡುವಂಥ ಸರ್ಕಾರ ಆದ್ರೂ ಕೂಡ ಈ ಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿ ಕಳಿಸೋದ್ರಿಂದ ಪ್ರತಿನಿಧಿಗಳು ಅವ್ರದ್ದೇ ಆದ ದಾರಿಯಲ್ಲಿ ಹೋಗಿ ಭ್ರಷ್ಟರಾಗೋದಾಗಲಿ ಅಥವಾ ಸಾರ್ವಜನಿಕ ಸಂಪತ್ತನ್ನು ಲೂಟಿ ಹೊಡೆಯೋದಾಗಲಿ ಈ ಥರದ್ದು ಕೂಡ ನಡೀತದೆ. ಅಂದರೆ ಅಂಥದ್ದು ಕೆಲವು ಕಡಿಮೆ ಇರ್ಬೋದು, ಆದರೆ ನಡೀತದೆ ಅದು. ಆದರೆ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಜನರು ಪ್ರೊಫೆಷನಲ್ಸು ಇದ್ದಾರೆ, ಸಾಕಷ್ಟು ಅನುಭವಿಗಳು ಇದ್ದಾರೆ, ಒಂದು 40 ವರ್ಷದಿಂದ 50 ವರ್ಷದಿಂದ ಕೆಲಸ ಮಾಡಿರುವಂಥ ಸಂಸ್ಥೆಗಳು ಇದ್ದಾವೆ. ಈಗ ಫಾರಿನ್ ಕಾಂಟ್ರಿಬ್ಯೂಷನ್ ಕೆಳಗಡೆ ಕೆಲಸ ಮಾಡ್ತಿದ್ದಂಥ ಅವ್ರಿಗೆ ಮೊದಲೆಲ್ಲ ಫಾರಿನ್ ಕಾಂಟ್ರಿಬ್ಯೂಷನ್ ಆ್ಯಕ್ಟ್ ಕೆಳಗಡೆ ನಾವು ರಿಜಿಸ್ಟರ್ ಮಾಡ್ಕೊಂಡ್ರೆ ಅದು ಪರ್ಮನೆಂಟ್ ರಿಜಿಸ್ಟ್ರೇಷನ್ ಇರ್ತಿತ್ತು. ಈಗ 2010ರಲ್ಲಿ FCRA ಕಾನೂನು ಬದಲು ಮಾಡಿದ ಮೇಲೆ ಅಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ರಿನ್ಯೂ ಮಾಡಬೇಕು ಅಂತ ಆಯಿತು. ಈಗ 5 ವರ್ಷಕ್ಕೊಮ್ಮೆ ರಿನ್ಯೂ ಮಾಡಿ ಪ್ರತಿ 5 ವರ್ಷಕ್ಕೊಮ್ಮೆ ರಿನ್ಯೂ ಮಾಡ್ತಾನೆ ಇರಬೇಕು ಅವರು ಹೊರಗಡೆಯಿಂದ ಹಣ ತಗೋಬೇಕು ಅಂತ ಅಂದರೆ. ಈಗ ಅದು ಕಂಟಿನ್ಯೂಸ್ ಆಗಿ ನೀವು 3 ವರ್ಷ ಹಣ ಬರಲಿಲ್ಲ ನಿಮಗೆ ಅಂತ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡಿ ಆದಮೇಲೆ ಕಂಟಿನ್ಯೂಸ್ ಆಗಿ 3 ವರ್ಷ ಹಣ ಬರಲಿಲ್ಲ ಅಂತಂದರೆ ಅದನ್ನು ನೀವು ಯಾವ ಉದ್ದೇಶಕ್ಕೆ ರಿಜಿಸ್ಟರ್ ಮಾಡಿದಿರೋ ಆ ಉದ್ದೇಶ ನೀವು ಫಲಿಸ್ತಾ ಇಲ್ಲ ಅಂಥೇಳಿ ರದ್ದು ಮಾಡ್ತೀವಿ ಅಂತೇಳಿ ರದ್ದು ಮಾಡ್ತಾರೆ. ಅದನ್ನು ಇದೆ. ಈಗ ಕೆಲವು ವರ್ಷಗಳ ಕಾಲ ಫಾರಿನ್ ಫಂಡ್ ಬಂದಿರುತ್ತೆ. ಈಗ 3-4 ವರ್ಷ 5-6 ವರ್ಷಗಳಿಂದ ಹಣ ಬಂದಿರಲ್ಲ. ಆ ಫಾರಿನ್ ಫಂಡ್ ಬರುವಾಗ ಕಾರ್ಯಕರ್ತರ ಸಂಬಳ ಇರ್ಬೋದು ಅಥವಾ ಒಂದು ಜಾಗ ತಗೊಂಡು ಅಲ್ಲಿ ಒಂದು ಕಟ್ಟಡ ಕಟ್ಕೊಂಡು ಕಚೇರಿ ಮಾಡ್ಕೊಂಡಿರೋದಿರ್ಬೋದು, ಈ ಥರದ್ದು ಏನು ಕೆಲಸ ಮಾಡಿರ್ತಾರಲ್ಲ, ಅಂದರೆ ಫಾರಿನ್ ಫಂಡಿಂದ ಈ ಅಸೆಟ್ ಕೂಡ ಕ್ರಿಯೇಟ್ ಆಗಿರ್ತದೆ.
ಫಾರಿನ್ ಫಂಡು ಈಗ ತಗೊಳ್ತಾ ಇಲ್ಲ ಅಂತ ಅಂದಮೇಲೆ ಆ ಅದನ್ನು ರದ್ದು ಮಾಡಿರ್ತಾರಲ್ಲ, ರದ್ದು ಮಾಡಿದ ಸಂಸ್ಥೆಗಳಿಂದ ನಾವು ಏನು ಕ್ರಿಯೇಟ್ ಆಗಿದೆ ಅಸೆಟ್ಸ್ ಇದೆಯಲ್ಲ, ಅಸೆಟ್ಸ್ ಎಲ್ಲ ನಾವು ಸರ್ಕಾರ ವಾಪಸ್ ತಗೊಳ್ತೀವಿ ಅಂತ ಹೇಳಿ ಈಗ ಒಂದು ಹೊಸ ಕಾಯ್ದೆಯನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಪಾರ್ಲಿಮೆಂಟಲ್ಲಿ ಹೊರಟಿದ್ದಾರೆ. ಮೊನ್ನೆ ಅದನ್ನು ಪಾರ್ಲಿಮೆಂಟಲ್ಲಿ ಅದನ್ನು ಮಂಡಿಸಬೇಕಾಯಿತು. ಸಂಬಂಧಪಟ್ಟ ಸಚಿವರು ಅದನ್ನು ಹಿಂಜರಿಕೆಯಿಂದ ಅದನ್ನು ಮಂಡಿಸಿಲ್ಲ. ಕಾರಣ ಏನಂತಂದರೆ ಕೆಲವು ಎಂ ಪಿಗಳು ಅದನ್ನು ವಿರೋಧಿಸಿದ್ದಾರೆ. ಈಗ ಚುನಾವಣೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಕೂಡ ಇರೋದ್ರಿಂದ ಆಯಾ BJP ಪಕ್ಷದ ಎಂ ಪಿಗಳೇ ಕೆಲವರಿಗೆ ಹೇಳಿದ್ದಾರೆ, ಈ ಚುನಾವಣೆ ಟೈಮಲ್ಲಿ ಇಂಟ್ರೊಡ್ಯೂಸ್ ಮಾಡಿ ತುಂಬ ನಮಗೆ ಏನೋ ಸಮಸ್ಯೆಗಳಾಗ್ಬೋದು, ಅದರಿಂದ ಈಗ ಇಂಟ್ರೊಡ್ಯೂಸ್ ಮಾಡೋದು ಬೇಡ ಅಂತ ಹೇಳಿದ ಮೇಲೆ ಅವರು ಸುಮ್ಮನಾಗಿದ್ದಾರೆ. ಇವತ್ತು ನಾಳೆ ಅದನ್ನು ಮಂಡಿಸಿ ಉದ್ದೇಶ ಏನಂತಂದರೆ ಫಾರಿನ್ ಫಂಡ್ ತಗೊಳ್ತಿದ್ದಂಥ ಸಂಸ್ಥೆಗಳು ಈಗ ಫಾರಿನ್ ಫಂಡ್ ತಗೊಳ್ಳದೇ ಇದ್ದರೆ ಅವ್ರದ್ದು ರಿಜಿಸ್ಟ್ರೇಷನ್ ರದ್ದು ಮಾಡ್ತೀವಿ. ರಿಜಿಸ್ಟ್ರೇಷನ್ ರದ್ದು ಮಾಡಿದ ಮೇಲೆ ಆ ಫಾರಿನ್ ಫಂಡಿಂದ ಏನು ಅಸೆಟ್ ಡೆವಲಪ್ ಆಗಿತ್ತು, ಅಸೆಟ್ನ ಸರ್ಕಾರ ವಾಪಸ್ ತಗೊಳುತ್ತೆ ಅಂಥೇಳಿ ಅವರು ಈಗ ಗುಲಾಬಿಸಿದ್ದಾರೆ. ಈ ಫಾರಿನ್ ಫಂಡಿಂದ ಡೆವಲಪ್ ಆದಂಥ ಅಸೆಟ್ಸ್ಗಳನ್ನ ಸರ್ಕಾರ ತಗೊಳ್ಳೋಕ್ಕೆ ಯಾವ ನೈತಿಕತೆ ಇದೆ? ಇಲ್ಲ ಅಂತ ಅಂದರೆ ಯಾವ ಮೂಲದಿಂದ ಹಣ ಬಂದುತ್ತೋ ಆ ಮೂಲಕ್ಕೆ ಇವ್ರಿಗೆ ವಾಪಸ್ ಕೊಡಬೇಕು ಆ ದೇಶಕ್ಕೆ. ಉದಾಹರಣೆಗೆ ಡೀಡ್ ಸಂಸ್ಥೆ ಅಂತ ಹೇಳಿ, ಡೀಡ್ ಸಂಸ್ಥೆ ನಮಗೆ ಜರ್ಮನ್ ಏಜೆನ್ಸಿ ಸಪೋರ್ಟ್ ಮಾಡಿದೆ, ಫ್ರೆಂಚ್ ಏಜೆನ್ಸಿ ಸಪೋರ್ಟ್ ಮಾಡಿದೆ, ಸ್ವಿಟ್ಜರ್ಲ್ಯಾಂಡ್ ಏಜೆನ್ಸಿ ಸಪೋರ್ಟ್ ಮಾಡಿದೆ. ನಮ್ಮ ಈ 46 ವರ್ಷ ನಾವು ಡೀಡ್ ಸಂಸ್ಥೆ ಪ್ರಾರಂಭಿಸಿ ಈ 46 ವರ್ಷದಲ್ಲಿ ಕಳೆದ ಒಂದು 4 ವರ್ಷಗಳಿಂದ 5 ವರ್ಷಗಳಿಂದ ಫಾರಿನ್ ಫಂಡ್ ತೊಗೊಂಡಿಲ್ಲ ನಾವು. ಅದಕ್ಕಿಂತ ಮೊದಲು ಅದು 1 ಲಕ್ಷ ಆಗಲಿ 2 ಲಕ್ಷ ಆಗಲಿ ಒಂದಷ್ಟು ಸಹಾಯ ತೊಗೊಂಡಿದ್ದೀವಿ. ಮತ್ತು ಒಂದು 45 ವರ್ಷದಲ್ಲಿ ಒಂದು 5 ವರ್ಷ ನಾವು ಇತ್ತೀಚೆಗೆ ಫಂಡ್ ತಗೊಳ್ದಿದ್ರು ಇನ್ನೊಂದು 4-5 ವರ್ಷ ನಮಗೆ ಗ್ಯಾಪ್ ಸಿಕ್ಕಿದೆ, ಫಂಡ್ ಸಿಗದೇ ನಾವು ತೊಗೊಂಡಿರಲಿಕ್ಕಿಲ್ಲ. ಸೊ ಹಾಗಾಗಿ ನಾನೀಗ ಕೇಳ್ತಾ ಇರೋದೇನು ಅಂತಂದರೆ, ಈ ಸರ್ಕಾರ ಈ ಥರ ಆಲೋಚನೆ ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅದು ತಪ್ಪು ನಡವಳಿಕೆ. ಅದು BJP ಅವರಾಗಲಿ ಕಾಂಗ್ರೆಸ್ನವರಾಗಲಿ ಯಾರೇ ಆಗಲಿ, ಒಂದು ಡೆಮೊಕ್ರೆಟಿಕ್ ಸರ್ಕಾರ ಒಂದು ಸಮಾಜ ಕಾರ್ಯ ಮಾಡುವಂಥ ಸಂಸ್ಥೆಗಳನ್ನು ಈ ಥರ ಒಂದು ಹೆದರ್ಸೋದಿದೆಯಲ್ಲ, ನೀವು ಮಾಡಿರೋ ಅಸೆಟ್ನ ತಗೊಳ್ತೀವಿ ವಾಪಸ್ ಒಂದು ಆಯ್ತು ತಗೊಂಡು ಏನು ಮಾಡ್ತೀರಿ? ನಿಮ್ಮ ಹತ್ರ ಸರ್ಕಾರ ಅಸೆಟ್ಟೇ ಪಾಳು ಬಿದ್ದು ಕೂತಾವಲ್ಲ. ಉದಾಹರಣೆ ಹುಣಸೂರಿನಲ್ಲೇ 8 ಅಸೆಟ್ಸು ಗೌರ್ಮೆಂಟ್ ಅಸೆಟ್ಸು ಪಾಳು ಬಿದ್ದು ಕೂತವೆ, ಗೋಡೆಗಳು ಬಿದ್ದೋಗ್ಯವೆ, ಅಲ್ಲಿ ಕಳೆ ಬೆಳ್ಕೊಂಡಿದೆ, ಹಾವು ಹಲ್ಲಿಗಳು ಸೇರ್ಕೊಂಡವೆ. ಅದು ನಿಮ್ಮ ಈಗಿನ ಪರಿಸ್ಥಿತಿ ಅಲ್ವಾ? ಉದಾಹರಣೆಗೆ ಇಲ್ಲೇ ನಮ್ಮ ಎದುರುಗಡೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇದೆ, ಬೇಕಾದಷ್ಟು ಜಮೀನಿದೆ ಅಲ್ಲಿ, ಟೊಬ್ಯಾಕೊ ರಿಸರ್ಚ್ ಸ್ಟೇಷನ್ನು. ಆ ಜಮೀನು ಪೂರ್ತಿ ಬಳಕೆ ಆಗ್ತಾ ಇದೆಯಾ? ಸುಮ್ಮನೆ ಹಂಗೆ ಇಟ್ಕೊಳ್ಳೋಕೆ ಏನು ಪ್ರಯೋಜನ ಆಯಿತು? ಅಲ್ಲಿ ಕ್ವಾರ್ಟರ್ಸ್ ಕಟ್ಟಲಿಕ್ಕೆ ಅಂತ ಒಂದು 10 ಎಕರೆ ಜಮೀನಿದೆ, ಪೂರ್ತಿ ಹಳೆ ಬೆಳ್ಕೊಂಡಿದೆ, ಕಳೆ ಬೆಳ್ಕೊಂಡಿದೆ, ಅಲ್ಲಿ ಯಾರು ವಾಸ ಮಾಡ್ತಾನೆ ಇಲ್ಲ. ಅದಕ್ಕೆ ಯಾಕೆ ಇಟ್ಕೊಂಡಿದ್ದೀರಿ? ನಿಮ್ಮನ್ನ ಕೇಳಿರೋ ಪ್ರಶ್ನೆ ಕೆಳಗೆ ಯಾರು ಇಲ್ವಾ? ನಿಮ್ಮ ಎಂ ಪಿಗಳಿಗೆ ಇವೆಲ್ಲ ಕಣ್ಣಿಗೆ ಕಾಣೋದಿಲ್ವಾ? ಸೊ ನಾನು ಕೇಳ್ತಾ ಇರೋದು, NGOಗಳಿಗೆ ನೀವು ಬೆಂಬಲ ಕೊಡಬೇಕು. ಯಾರು ಒಂದು 35-40 ವರ್ಷದಿಂದ ನಿರಂತರವಾಗಿ ರಚನಾತ್ಮಕ ಕಾರ್ಯ ಮಾಡ್ಕೊಂಡು ಈ ಕಷ್ಟದಲ್ಲಿದ್ದಂಥ ಸಮುದಾಯಗಳಿಗೆ, ಈಗ ದಲಿತ ಸಮುದಾಯಗಳಿಗೆ ಕೆಲವು ಕೆಲಸ ಮಾಡಿದ್ದಾರೆ, ಸ್ವಾಭಿಮಾನ ಮತ್ತು ಸ್ವತಂತ್ರವಾಗಿ ಅವರು ಆಲೋಚನೆ ಮಾಡಲಿಕ್ಕೋಸ್ಕರವಾಗಿ ಸಬಲಗೊಳಿಸಲಿಕ್ಕೆ. ಆದಿವಾಸಿಗಳೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಈಗ ಆದಿವಾಸಿಗಳೊಟ್ಟಿಗೆ ಕೆಲಸ ಮಾಡೋ ಅನಿವಾರ್ಯತೆ ಯಾಕೆ ಬಂತು? ಅವರು ನೆಮ್ಮದಿಯಿಂದ ಕಾಡಲ್ಲಿ ಬಾಳ್ತಾಯಿದ್ರು. ಆ ನೆಮ್ಮದಿಯಿಂದ ಬಾಳ್ತಿದ್ದ ಕಾಡನ್ನು ಇವರು ಡೆಮೋಕ್ರಸಿ ಹೆಸರಿನಲ್ಲೇ ರಾಜ್ಯಭಾರ ಮಾಡ್ತಾ ವನ್ಯಜೀವಿ ಕಾಯ್ದೆ ತಂದು ಅವ್ರನ್ನೆಲ್ಲ ಹೊರಗಟ್ಟಿ, ಅವ್ರ ನಿರ್ಗತಿಕರನ್ನು ಮಾಡಿ, ಕೂಲಿ ಆಳುಗಳನ್ನ ಮಾಡಿ, ಸ್ವಾಭಿಮಾನಿಗಳನ್ನ ಕೂಲಿ ಆಳುಗಳು ಮಾಡಿ ಅವ್ರನ್ನ ಹೊರಗಟ್ಟಿ ಅಂಥವ್ರನ್ನ ಬೀದಿ ತಳ್ಳಿದ ಮೇಲೆ ಅವ್ರಿಗೆ ಕೆಲಸ ಮಾಡಬೇಕಲ್ಲ. ಯಾಕೆ ಸರ್ಕಾರಕ್ಕೆ ಹೊಳಿಲಿಲ್ಲ? ಅದು ಕಾಡಲ್ಲಿದ್ದವ್ರಿಗೆ ಪುನಃಸ್ಥಿತಿ ಕೊಟ್ಟೇ ಹೊರಗೆ ಹಾಕಬೇಕು, ಅಥವಾ ಅವ್ರ ಕಾಡನ್ನು ನಾವು ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡೋದು ತಪ್ಪು ಅಂತ ಯಾಕೆ ಅರ್ಥ ಆಗಲಿಲ್ಲ? ಸೊ ಹೀಗಿರುವಾಗ ಸರ್ಕಾರ ತಪ್ಪ ಮೇಲೆ ತಪ್ಪು ಮಾಡ್ತಾ, ಚಾರಿತ್ರಿಕ ಅನ್ಯಾಯನೂ ಮಾಡ್ತಾ, ಒಂದು ಸಮುದಾಯಕ್ಕೆ ಪರಂಪರೆಯಿಂದ ಬದುಕಿ ಬೆಳೆದಂಥ ಒಂದು ಮೂಲ ಆದಿವಾಸಿ ಸಮುದಾಯಕ್ಕೆ ಅನ್ಯಾಯ ಮಾಡೋದಾದಂದರೆ ಇದು ಡೆಮಾಕ್ರಸಿನಲ್ಲಿ ಅನ್ಯಾಯ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿರೋದು. ಓಕೆ, ಸೆಂಟ್ರಲ್ ಗೌರ್ಮೆಂಟ್ನ ಹೋಮ್ ಮಿನಿಸ್ಟ್ರಿನಲ್ಲಿ ಈ ಥರ ಒಂದು ತೀರ್ಮಾನ ತಗೊಳ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ? ಇನ್ನೂ ಫಾರಿನ್ ಫಂಡ್ ನಿಮ್ಗೆ ಇಲ್ವಾ? ಆಯಿತು, ನೀವು 45 ವರ್ಷ ಕೆಲಸ ಮಾಡಿದ್ದೀರಿ. ನಾವು ಬೇರೆ ಈಗ ಜಾತಿ ಸಮುದಾಯಗಳಿಗೆ, ಧರ್ಮದ ಪೀಠಗಳಿಗೆ ಹಣ ಕೊಡ್ತೀರಲ್ಲ ನೀವು. ಸೆಂಟ್ರಲ್ ಗೌರ್ಮೆಂಟು ಕೊಡುತ್ತೆ, ಸ್ಟೇಟ್ ಗೌರ್ಮೆಂಟು ಕೊಡುತ್ತೆ. ಸೊ ಹಾಗಾಗಿ ಈ ಥರ ಕೆಲಸ ಮಾಡೋ ಸಂಸ್ಥೆಗಳಿಗೆ ಒಂದು ಶಾಶ್ವತ ಫಂಡ್ ಕೊಡ್ಬೋದಲ್ಲ. ಕೆಲವು ಸಂಸ್ಥೆಗಳು ಕೊಡ್ತಾ ಇದ್ದೀರಲ್ಲ. ಉದಾಹರಣೆಗೆ ಜನಪದ ಲೋಕ ಇದೆ ಕರ್ನಾಟಕದಲ್ಲಿ, ಜನಪದ ಲೋಕಕ್ಕೆ 3 ಕೋಟಿ ಕೊಡ್ತಿರಲ್ಲ ವರ್ಷಕ್ಕೆ. ಹಾಗೆ
ಸ್ವಯಂ ಸೇವಾ ಸಂಸ್ಥೆಗಳು ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, 45 ವರ್ಷ 50 ವರ್ಷದ ಕೆಲಸ ಮಾಡಿದ್ದಾರೆ, ಅವ್ರಿಗೀಗ ಫಾರಿನ್ ಫಂಡ್ ನಿಂತೋಗಿದೆ, ಅದನ್ನು ರದ್ದು ಮಾಡಿಬಿಟ್ಟು ಅವ್ರ ಅಸೆಟ್ ವಾಪಸ್ ತಗೊಳ್ತೀನಿ ಅಂತ ಹೇಳೋದ್ರ ಬದಲು, ನೀವು ಆ ಅಸೆಟ್ ವಾಪಸ್ ತಗೊಂಡ್ರು ನೀವು ಆ ಅಸೆಟ್ ಮೇಂಟೈನ್ ಮಾಡೋಕ್ಕೆ ಕಾಸು ಖರ್ಚು ಮಾಡಲೇಬೇಕು. ಅದು ನೋಡ್ಕೊಳ್ಳೋಕೆ ಒಬ್ಬ ಅಧಿಕಾರಿಗೆ ಒಬ್ಬ ಸಂಬಳ ಕೊಡಲೇಬೇಕು. ಯಾರು ಸಣ್ಣ ಸಣ್ಣ ಸಂಬಳ ಯಾರು ತಗೊಳ್ಳೋದಿಲ್ಲ, ಎಲ್ಲ ಹೆಪ್ಪೆಪ್ಪಾಗಿ ಸಂಬಳ ತಗೊಳ್ಳೋದು. ಒಬ್ಬ ಡಾಕ್ಟ್ರಿಗೆ ಸಂಬಳ ಕೊಡಿ 2 ಲಕ್ಷ ಸಂಬಳ ಕೊಡ್ತೀರಿ, ಒಬ್ಬ ಡಿ ಸಿಗೆ 2 ಲಕ್ಷ ಸಂಬಳ ಖರ್ಚು ಬರ್ತದೆ, ಒಬ್ಬ ಮಂತ್ರಿಗೆ ಸುಮಾರು 5 ಲಕ್ಷ ಖರ್ಚಾಗ್ತದೆ, ನೋಡ್ಕೊಳ್ಳೋಕೊಬ್ಬನ್ನ. ಒಬ್ಬ MLAಗೆ ಎಷ್ಟು ಖರ್ಚು ಬರ್ತದೆ. ಅಂದರೆ ಎಲ್ಲ ಸಾರ್ವಜನಿಕ ದುಡ್ಡಲ್ಲಿ ಅವ್ರನ್ನೆಲ್ಲ ನೀವು ಮೇಂಟೈನ್ ಮಾಡುವಾಗ ಒಂದು ಸ್ವಯಂ ಸೇವಾ ಸಂಸ್ಥೆಗೆ ಬೆಂಬಲ ಕೊಟ್ಟು ನಿಮ್ಮ ಕಾರ್ಯ ಮುಂದುವರಿಸಿ, ನೀವು ಸಮಾಜ ಕಾರ್ಯ ಮುಂದುವರಿಸಿ, ಕಷ್ಟವಿಲ್ಲದ ಸಮುದಾಯಗಳಿಗೆ ನೆರವು ಕೊಡಿ. ಆ ಥರ ಬೆಂಬಲ ಕೊಡುವಂಥ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಹೊರತು ಒಂದು ಸರ್ಕಾರಕ್ಕೆ ಅವರಿಲ್ಲಿಂದ ಫಂಡ್ ತಂದರು ಮಾಡಿದರು ಅದನ್ನು ಕಿತ್ಕೊಂಡ್ಬಿಟ್ಟು ಈಗ ಬರೀದು ಮಾಡೋಣ ಅಂತ. ಯಾವ ಲೆಕ್ಕಾಚಾರ ಇದು? ಯಾರು ನೀವು ಹಂಗೆ ಮಾಡೋಕ್ಕೆ? ನಿಮ್ಗೆ ಅಧಿಕಾರ ಕೊಟ್ಟರು ಯಾರು ಹಿಂಗೆ ಮಾಡಿ ಅಂಥೇಳಿ? ನೀವು ಅಧಿಕಾರಕ್ಕೆ ಬಂದಾಗ ಇದೆಲ್ಲ ಹೇಳಿದ್ರೆ ನೀವು ಬೇಕಾಬಿಟ್ಟಿ ಮಾಡಿ ನಡ್ಕೊಳ್ಳೋಕ್ಕೆ. ಸೊ ಅದರಿಂದ ಸ್ವಯಂ ಸೇವಾ ಸಂಸ್ಥೆಗಳು ಮಾಡಿರೋ ಕಾರ್ಯವನ್ನು ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ಬೆಂಬಲ ಕೊಡಬೇಕ ಹೊರತು ಈ ರೀತಿ ಕತ್ತಿಸ್ಕೋ ಕೆಲಸ ಮಾಡக்கூಡ್ದು. ಕತ್ತಿಸ್ಕೋ ಕೆಲಸ ಮಾಡಿದರೆ ನಿಮ್ಮನ್ನು ಕತ್ತಿಸ್ಕೋ ಕೆಲಸ ಸಮಯ ಬರುತ್ತೆ. ಏಕೆಂತಂದ್ರೆ ನೀವೇನು ಡೆಮೋಕ್ರಸಿಲಿರೋ ನೀವೇನು ಮಹಾರಾಜರಲ್ಲ, ನೀವು ನಮ್ಮಂಗೆ ಸಾರ್ವಜನಿಕರು. ಸೊ ಆದ್ದರಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇನ್ನು ಮುಂದೆ ಒಂದು 35-40 ವರ್ಷ ಕೆಲಸ ಮಾಡಿರುವಂಥ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸರ್ಕಾರವೇ ಪರ್ಮನೆಂಟ್ ಫಂಡ್ ಕೊಡುವಂಥ ವ್ಯವಸ್ಥೆ ಮಾಡಿ, ಒಂದು 10 ಲಕ್ಷ ಕೊಡ್ತಿರೋ, 20 ಲಕ್ಷ ಕೊಡ್ತಿರೋ, 50 ಲಕ್ಷ ಕೊಡ್ತಿರೋ, ಅವರಿಂದ ಏನೇನು ಕಮಿಟ್ಮೆಂಟ್ ಬೇಕೋ ಆ ಕಮಿಟ್ಮೆಂಟ್ ತಗೊಂಡು ಅವ್ರದ್ದು ಪ್ಲ್ಯಾನು ತಗೊಂಡು ಒಂದು 5 ಇಯರ್ಸ್ ಪ್ಲ್ಯಾನ್ ತಗೊಂಡು ಅವರಿಂದ ಆ 5 ಇಯರ್ಸ್ ಪ್ಲ್ಯಾನಿಗೆ ಕೆಲಸ ಮಾಡೋಕ್ಕೆ ಹಣನೂ ಕೊಟ್ಟು ಫಾಲೋ ಅಪ್ ಮಾಡಿ ಅದನ್ನು. ಆ ಕೆಲಸ ಮಾಡೋಂಗೆ ಮಾಡಿ. ಅವ್ರ ಹತ್ರ ಟೆಕ್ನಾಲಜಿ ಇದೆ, ಅವ್ರ ಹತ್ರ ವಿದ್ವತ್ತಿದೆ, ಅವ್ರ ಹತ್ರ ಕೆಲಸ ಮಾಡೋ ಮನಸ್ಸಿದೆ, ಅವರು ಬಡ ಜನರ ಸಮುದಾಯದ ಸಂಪರ್ಕ ಇಟ್ಟಿದ್ದಾರೆ. ಉದಾಹರಣೆಗೆ ಕರ್ನಾಟಕದಲ್ಲಿ 650 ಸಂಸ್ಥೆಗಳಿವೆ ಅಂತ ಹೇಳಿ 31 ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಆ 10,000 ಜನವಸತಿಗಳಲ್ಲಿ ಕೆಲಸ ಮಾಡ್ತಾರೆ. 10,000 ಜನವಸತಿ ಕೆಲಸ ಮಾಡ್ತಾರೆ ಅಂದರೆ ಏನಾಯಿತು? ಕರ್ನಾಟಕದ 3ನೇ 1 ಭಾಗ ಪಾಪ್ಯುಲೇಷನ್ ಆಗುತ್ತೆ. 3ನೇ 1 ಭಾಗ ಪಾಪ್ಯುಲೇಷನ್ ಅಂದ್ರೇನು? 5ನೇ 1 ಭಾಗ ಮತದಾರರಿದ್ದಾರೆ. ನೀವು ಬೇಕಾಬಿಟ್ಟಿ ಆಡಲಿಕ್ಕೆ ಆಗೋದಿಲ್ಲ. ಸೊ ರಾಜಕೀಯ ಪಕ್ಷಗಳು ಬೇಕಾಬಿಟ್ಟಿ ನಡ್ಕೋಬೋದು, ಏನು ಬೇಕಾದ್ರೂ ಮಾಡೋದು ತಿಳ್ಕೊಂಡಿದ್ದೀರಾ? ಇಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ನೀವು ಏನು ಚುನಾವಣೆಯಲ್ಲಿ ಮಾತು ಕೊಟ್ಟಿರ್ತೀರಿ ಆ ಪ್ರಕಾರ ನಡ್ಕೋಬೇಕು ಹೊರತು ಅದು ಮೀರಿ ಹೋಗೋಂಗಿಲ್ಲ. ಸಂವಿಧಾನ ಹೇಳ್ತಾ ಆ ಪ್ರಕಾರ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಹೈಲ್ ಬಂದಂಗೆ ಅದೆಲ್ಲ ವಾಪಸ್ ತಗತ್ತಿ, ಇದೆಲ್ಲ ವಾಪಸ್ ತಗತ್ತಿ, ನಿಮ್ಮ ಅಪ್ತಿರ್ ಕೊಟ್ಟದ್ದು, ಅದು ಸಾರ್ವಜನಿಕರು ದೇಣಿಗೆಯಿಂದ ಮಾಡಿದ್ದದು. ಸೊ ಆದ್ದರಿಂದ ನಿಮಗೆ ವಾಪಸ್ ತಗೊಳ್ಳೇಬೇಕಾ? ತಗೊಳ್ಳಿ. ಆದರೆ ಡೀಡ್ಗೆ ಯಾವ ಸಂಸ್ಥೆಯಿಂದ ಯಾವ ದೇಶದಿಂದ ಅಷ್ಟು ಹಣ ಕೊಟ್ಟಿದ್ರು ಅಷ್ಟು ಹಣ ವಾಪಸ್ ಕೊಡ್ತೀರಾ? ಅದು ಹೇಳಿ. ಅದು ಕೂಡ ತಾಕತ್ತಿದೆಯಾ? ಆಯ್ತು, ಈ ಡೀಡಲ್ಲಿರೋ ಆಸ್ತಿ ನಮ್ಮ ಹತ್ರ 1 ಎಕರೆ ಜಾಗ ಇದೆ. ಆ ಜಾಗ ಇವತ್ತು ಎಷ್ಟು ಬೆಲೆ ಬಾಳುತ್ತೆ, ಅದನ್ನು ನೀವು ಮಾರಿ ಆಯಾ ದೇಶಕ್ಕೆ ವಾಪಸ್ ಕೊಡ್ತೀರಾ? ನಾನು ಕೇಳ್ತಾ ಇರೋದು ಅಂತಂದರೆ ಈ ರೀತಿ ಒಂದು ಚೌಕಾಶಿ ಮಾಡುವಂಥ, ಅಡ್ಡದಾರಿ ಹಿಡಿಯುವಂಥ ನಡವಳಿಕೆಗಳು ಸರ್ಕಾರಕ್ಕೆ ಸಲ್ಲ. ಪ್ರಧಾನಮಂತ್ರಿಗಳೇ ಆಗ್ಬೋದು, ಈ ದೇಶದ ರಾಷ್ಟ್ರಪತಿಗಳೇ ಆಗ್ಬೋದು, ತುಂಬ ವಿವೇಕದಿಂದ ಸರ್ಕಾರಕ್ಕೆ ಬುದ್ಧಿ ಹೇಳಬೇಕು. ಮನಸ್ಸಿಗೆ ಬಂದಾಗ ಹೇಲಾಗಿ ಆಲೋಚನೆ ಮಾಡೋದು ಸರಿಯಲ್ಲ. ಈ ರೀತಿ ಸರ್ಕಾರ ಕೆಟ್ಟ ಆಲೋಚನೆ ಮಾಡಿ ಒಂದು ಮನೆ ಮುರಿಯುವಂಥ ಕಾನೂನುಗಳನ್ನ ಜಾರಿ ತರದಾರೆ ನೀವು ಕೂಡ ಶಾಶ್ವತ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಅದರಿಂದ ಈಗ ನೋಡಿ, ನೆಹರು ಕಾಲದಲ್ಲಿ ಪಂಚಶೀಲ ಪ್ರಿನ್ಸಿಪಲ್ಸ್ ಅಂತ ಮಾಡಿದ್ರು ಆದಿವಾಸಿ ಅಭಿವೃದ್ಧಿಗೆ. ಅಂದರೆ ಅವರ ಅಸೆಟ್ಸ್ಗಳನ್ನ ಕಿತ್ಕೋಬಾರ್ದು, ಅವರ ಮುಂದಾಳತ್ವನ ಹಾಳು ಮಾಡಬಾರ್ದು, ಅವರ ಪರಂಪರೆಯನ್ನು ಹಾಳು ಮಾಡಬಾರ್ದು, ಅವ್ರ ನೆಲೆಗಳನ್ನು ಕಿತ್ಕೋಬಾರ್ದು, ಅವರ ಪದ್ಧತಿಯ ಅನುಸಾರವಾಗಿ ಸ್ವಯಮಾಡಳಿತವನ್ನು ರಕ್ಷಿಸಬೇಕು. ಮತ್ತು ಅವರ ಒಂದು ಅಭಿವೃದ್ಧಿನ ಅಳತೆ ಮಾಡುವಾಗ ಹಣಕಾಸಿನ ಲೆಕ್ಕಾಚಾರ ಅಳತೆ ಮಾಡಬಾರ್ದು, ಏನು ಬೆಳವಣಿಗೆ ಅದನ್ನು ನೋಡಿ ಲೆಕ್ಕಾಚಾರ ಮಾಡಬೇಕು ಅಂಥೇಳಿ ಪಂಚಶೀಲ ಪ್ರಿನ್ಸಿಪಲ್ಸಿಂದ ಅವ್ರನ್ನ ಅಭಿವೃದ್ಧಿಪಡಿಸೋಕ್ಕೆ ಹೊರಟರು. ಅದನ್ನು 2-3 ಪಂಚವಾರ್ಷಿಕ ಯೋಜನೆ ಆದಮೇಲೆ ಯಾಕೆ ನಿಲ್ಲಿಸಿದ್ರಿ? ಆದಿವಾಸಿಗಳ ಅಭಿವೃದ್ಧಿ ಆಗೋಗ್ಬಿಟ್ಟಿದೆಯಾ? ಅವ್ರು ಕಾಡಿನ ಹೊರಗೆ ಹಾಕಿದ್ರಿ? ಕಾಡಿನ ಹೊರಗೆ ಹಾಕಿದ್ರೆ ಅವರು ಈ ಭಾರತೀಯರಲ್ವ? ಅವರು ಈ ಭಾರತದ ಮೂಲ ಪ್ರಜೆಗಳಲ್ವ? ಹಂಗಾರೆ ನಮ್ಮ ಭಾರತ ದೇಶದಲ್ಲಿ ಅವರ ಪಿತೃರಾಜ್ಯ ಆಸ್ತಿಗಳನ್ನ ಯಾರಿಗೂ ನೀವು ಇಟ್ಕೊಳ್ಳೋಕೆ ಬಿಟ್ಟೇ ಅಲ್ವಾ ನೀವು?
ಇವರಿಗೆ ಮಾತ್ರ ಪರಂಪರೆಯಿಂದ ಬದುಕಿ ಬಾಳ್ದ ಕಾಡುಗಳನ್ನ ಕಿತ್ಕೊಂಡು ಅವ್ರನ್ನ ನಿರ್ಗತಿಕರು ಮಾಡಿದ್ರಿ. ಬಾಕಿ ಅವರಿಗೆ, ಹಳ್ಳಿಯವರಿಗೆ, ಟೌನವ್ರಿಗೆ ಎಲ್ಲ ಅವ್ರವ್ರ ಆಸ್ತಿ ಇಟ್ಕೊಂಡು ಇನ್ನೂ ದಪ್ಪಾಲಕ್ಕೆ ಹಚ್ಚೆ ಮಾಡ್ತಾಯಿದ್ದೀರಾ. ನಾನು ಹೇಳ್ತಾ ಇರೋದು, ಕೇಂದ್ರ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕು, ಬೇಕಾಬಿಟ್ಟು ಆಲೋಚನೆ ಮಾಡೋಂಗಿಲ್ಲ. ಸ್ವಯಂ ಸೇವಾ ಸಂಸ್ಥೆಗಳು 50 ವರ್ಷದಿಂದ ತುಂಬ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಆದಿವಾಸಿಗಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಮಕ್ಕಳೊಟ್ಟಿಗಿರ್ಬೋದು, ಹಿರಿಯ ಸಿಟಿಜನ್ಸ್ ಇರ್ಬೋದು, ದಲಿತ ಸಮುದಾಯದೊಟ್ಟಿಗಿರ್ಬೋದು, ಕಷ್ಟದಲ್ಲಿರೋ ಯಾವುದೇ ಸಮುದಾಯ ಇರ್ಬೋದು, ಸ್ಲಮ್ ಡೋಲರ್ಸ್ ಇರ್ಬೋದು, ಇದೆಂಥರೊಟ್ಟಿಗೆಲ್ಲ ಕೆಲಸ ಮಾಡಿ ಇವತ್ತು ಅವರು ಒಂದು ಅವ್ರದ್ದೇ ಆದ ವ್ಯಕ್ತಿತ್ವ, ಅವ್ರದ್ದೇ ಆದ ಘನತೆನ ರೂಢಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಹುಣಸೂರಿನಲ್ಲಿ ನಾವು ಕೆಲಸ ಶುರು ಮಾಡಿದಾಗ ಇಡೀ ತಾಲೂಕಲ್ಲಿ ಒಂದು 35 ಹಾಡಿಗಳನ್ನು ಕಾಡಿದ ಹೊರಗಾಕಿದ ಹಾಡಿಗಳನ್ನ ನೋಡ್ಕೊಳ್ಳಿ ಒಬ್ಬ ಟ್ರೈಬಲ್ ಇನ್ಸ್ಪೆಕ್ಟರ್ ಇದ್ದ. ಟ್ರೈಬಲ್ ಇನ್ಸ್ಪೆಕ್ಟರ್ ಇದ್ದ. ಆ ಟ್ರೈಬಲ್ ಇನ್ಸ್ಪೆಕ್ಟರ್ ಏನು ಮಾಡೋಕ್ಕಾಗ್ತದೆ? ಅವ್ನು ತಹಶೀಲ್ದಾರ್ ಹೋಗಿ ನಿಂದ ಕೂತ್ಕೊಂಡ್ರೆ ಹೇಳ್ತಿರಲಿಲ್ಲ, ಅಂಥ ಕಾಲ ಇತ್ತು. ಅಂಥ ಸಮಯದಲ್ಲಿ ನಾವು ಬಂದ್ವಿ. ತಹಶೀಲ್ದಾರ್ ನಮ್ಗೆ ಕೂತ್ಕೊಂತ ಹೇಳಿದ್ರೆ ನಾವೇ ಕುರ್ಚಿಯಾಗ ಕೂತ್ಕೊತಿದ್ವಿ. ಯಾಕೆಂದರೆ ನಮ್ಮ ಡೆಮೋಕ್ರಸಿನಲ್ಲಿ ನಮ್ಗೆ ಹಕ್ಕಿದೆ. ಅದು ಸಮಾಜ ಏಳಿಗೆಗೆ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ನಾವು, ಸುಮ್ಮನೆ ಬಂದಿಲ್ಲ. ನಾವು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಸಂಬಂಧಪಟ್ಟ ಜ್ಞಾನ ತಿಳ್ಕೊಂಡು ಕಮಿಟ್ಮೆಂಟಿಂದ ಬಂದಿರೋರು ನಾವು. ಸೊ ಹೀಗಿರುವಾಗ ಇವತ್ತು ಅದೇ ಟ್ರೈಬಲ್ ಇಲಾಖೆ ಲೆಕ್ಕ ಹಾಕಿರಿ, ನಿಮಗೆ ವಿಸ್ತಾರ ಬೆಳ್ಕೊಳ್ಳಿ. ಒಂದು ಇಲಾಖೆನೇ ಆಗಿದೆ, ಅದಕ್ಕೆ ಟ್ರೈಬಲ್ ಇಲಾಖೆನೇ ಆಗಿದೆ. ಒಬ್ಬ ಮಂತ್ರಿ ಬೇರೆ ಮಾಡಿದರು, ಆ ಮಂತ್ರಿ ಬೇರೆ ಕಳ್ತನ ಮಾಡಿ ಸೇರ್ಕೊಂಡು ಹೋದ ಮನೆಗೆ, ಅದು ಬೇರೆ ವಿಷಯ. ಆದರೆ ಒಂದು ಇಲಾಖೆ, ತಾಲೂಕಲ್ಲಿ ಇಲಾಖೆನೇ ಬಂದಿದೆ. ಒಬ್ಬ ಅಧಿಕಾರಿ ಇದ್ದಾರೆ, ಸ್ಟಾಫ್ ಇದೆ, ಆಶ್ರಮ ಶಾಲೆಗಳಿದ್ದಾವೆ, ಇನ್ಸ್ಪೆಕ್ಟರ್ಗಳಿದ್ದಾರೆ. ಒಂದು ಟ್ರೈಬಲ್ ಜೇನು ಕುರುಬರಿಗೆ ಕೆಲಸ ಮಾಡೋದು ವಿಶೇಷ ಕಚೇರಿನೇ ಬಂದಿತ್ತು. ಅಲ್ಲಿ ವಸ್ತು ವಿಸ್ತಾರಗೊಂಡಿದೆ. ಏನೂ ಇಲ್ಲದೆ ಇದ್ದಾಗ ನಾವು ಕೆಲಸ ಮಾಡಿಲ್ವಾ? ಅವ್ರನ್ನ ಸಂಘಟಿಸಲಿಲ್ವಾ? ಹೈಕೋರ್ಟಿಗೆ ಕೇಸ್ ಹಾಕಿ ಸರ್ಕಾರ ಮಾಡಿರೋ ತಪ್ಪನ್ನು ಬೀದಿಗೆಳೆದು ಅವ್ರಿಗೆ ಪುನರ್ವಸತಿ ಕೊಡಬೇಕು, 3,18 ಕೊಡಬೇಕು ಅಂತ ಕೇಳಿಲ್ವಾ? ಹೈಕೋರ್ಟ್ ನಮ್ಮ ಪರವಾಗಿ ಆದೇಶ ಮಾಡಿಲ್ವಾ? ಆ ಹೈಕೋರ್ಟ್ ಆದೇಶ ನಮ್ಮ ಪರವಾಗಿ ಆದೇಶ ಮಾಡಿರೋದನ್ನೇ 10 ವರ್ಷ ಜಾರಿಗೊಳಿಸೋಕ್ಕಾಗಿಲ್ಲ. ನೀವು ಸರ್ಕಾರದಲ್ಲಿ ಕೂತ್ಕೊಂಡು ದಿನ ಸಂಬಳ ತಿಂಗಳು ದಪ್ಪ ಸಂಬಳ ತಗೋತೀರಿ. ಡಿ ಸಿ ಆಗಲಿ, ಟ್ರೈಬಲ್ ಆಫೀಸರ್ ಆಗಲಿ, ಅಥವಾ ಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳು ಸಂಬಳ ತಗೊಳ್ಳಲ್ವ ನೀವು? ಸರ್ಕಾರಿ ದುಡ್ಡು, ಸಾರ್ವಜನಿಕ ದುಡ್ಡು ಖರ್ಚು ಮಾಡ್ತಾ ಇಲ್ವ ನೀವು? ನಿಮ್ಮ ಕರ್ತವ್ಯ ಲೋಪ ಮಾಡ್ತಾ ಇಲ್ವ ನೀವು? ಸೊ ಅದರಿಂದ ನಾನು ಕೇಳ್ತಾ ಇರೋದು, ಆದಿವಾಸಿಗಳ ಅಭಿವೃದ್ಧಿಗೆ ಸ್ವಯಂ ಸೇವಾ ಸಂಸ್ಥೆಗಳು ಕೆಲಸ ಮಾಡಿದ್ದಾವೆ. ಕರ್ನಾಟಕದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಆದಿವಾಸಿಗಳ ಅಭಿವೃದ್ಧಿಗೆ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಇವತ್ತು ಇಲಾಖೆ ದೊಡ್ಡದಾಗಿ ವಿಸ್ತರಿಸ್ಕೊಂಡಿರ್ಬೋದು, ಆದರೆ ಒಂದು ಕಾಲದಲ್ಲಿ ಒಂದು ತಾಲೂಕಿಗೆ ಒಬ್ಬನೇ ಇನ್ಸ್ಪೆಕ್ಟರ್ ಇದ್ದು ಅವನಿಗೂ ಯಾರು ಕೇರ್ ಮಾಡದೇ ಇದ್ದಂಥ ಸಂದರ್ಭದಾಗ ಅವ್ರು ಬೆಂಬಲಕ್ಕೆ ನಿಂತಾರೆ. ಕಾಡಿನ ಹೊರಗಾಕಿ ಬೇರೆ ಹಟ್ಟಿನಲ್ಲಿ, ಬೇರೆ ಜಮೀನಿನಲ್ಲಿ, ಬೇರೆ ಕಾಫಿ ಎಸ್ಟೇಟಲ್ಲಿ ಕೂಲಿ ಆಳುಗಳಾಗಿ ಮಾಡಿದ್ರಿ. ಅವ್ರನ್ನ ಸ್ವಾಭಿಮಾನಿಗಳನ್ನ ಕೂಲಿ ಆಳುಗಳಾಗಿ ಮಾಡಿದ್ರಿ. ಸೊ ಇಂಥ ಕೆಲಸ ಮಾಡಿರುವಂಥ ಸ್ವಯಂ ಸೇವಾ ಸಂಸ್ಥೆಗಳನ್ನು ನೀವು ಫಾರಿನ್ ಹಣದಿಂದ ಮಾಡಿರೋ ಅಸೆಟ್ಗಳನ್ನು ನೀವು ಫಾರಿನ್ ಹಣ ನೀವು ತಗೊಳ್ತಿಲ್ಲ ಅಂತ ಅಂದರೆ ಅದನ್ನು ನಿಮ್ಮ ರಿಜಿಸ್ಟ್ರೇಷನ್ ರದ್ದು ಮಾಡಿ ಆ ಅಸೆಟ್ನ ವಾಪಸ್ ತಗೊಳ್ತೀವಿ ಅಂಥೇಳಿ ನೀವು ಮಾತಾಡೋಕ್ಕೆ ಶುರು ಮಾಡಿದರೆ, ಅದ್ರ ತಕ್ಕಂತೆ ಕಾನೂನು ತರ್ತೀವಿ ಅಂತ ಶುರು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದಾ ನೀವು? ಓಕೆ, ಪ್ರೆಸೆಂಟ್ ಮಾಡೋಕ್ಕೆ ಹೊರಟಿದ್ರಲ್ಲ, ಇದು ಅಸೆಂಬ್ಲಿ, ಇದು ಪಾರ್ಲಿಮೆಂಟಲ್ಲಿ ಆ ಬಿಲ್ ಪ್ರೆಸೆಂಟ್ ಮಾಡೋಕ್ಕೆ ಹೊರಟಿದ್ರಲ್ಲ, ಯಾಕೆ ತಿಳಿಸಿದ್ರಿ? ಆಯಿತು, ಇದನ್ನು ಚರ್ಚೆ ಮಾಡಿ ನಾವು ಚರ್ಚೆಗೆ ಬಿಟ್ಟಿದ್ದೀರಾ, ಹಿಂಗೆ ಯಾಕೆ ಮಾಡಬಾರ್ದು ಅಂತ. ಸೊ ನಾವು ಹೇಳೋದು, ಸರ್ಕಾರನೂ ಕೂಡ ಅದನ್ನು ವಾಪಸ್ ತಗೊಳ್ಳೋಕ್ಕೆ, ಸರ್ಕಾರ ವಶ ತಗೊಳ್ಳೋಕ್ಕೆ ನಿಮ್ಗೆ ಹಕ್ಕಿಲ್ಲ. ಅದು ನಿಮ್ಮ ದುಡ್ಡಲ್ಲ, ಅದು ಇನ್ನೊಂದು ದೇಶದ ಸಾರ್ವಜನಿಕರ ದುಡ್ಡದು. ನಿಮಗೆ ಮರ್ಯಾದೆ ಮಾನ ಇದ್ದರೆ ಅದು ಆ ದುಡ್ಡನ್ನ, ಅದರ ಮೌಲ್ಯ ಎಷ್ಟಿದೆ ಅದನ್ನು ಅವ್ರಿಗೆ ವಾಪಸ್ ಕೊಡಬೇಕು, ಆಯಾ ದೇಶಕ್ಕೆ. ಆ ನಿಯತ್ತಿದೆ ನಿಮಗೆ. ಅದು ಬಿಟ್ಬಿಟ್ಟು ಯಾರ ಕೊಟ್ಟು ದುಡ್ಡನ್ನ ನಾವಿಲ್ಲಿ 45 ವರ್ಷ 50 ವರ್ಷ ಕೆಲಸ ಮಾಡಿರೋ ಸೆಟ್ನ ನೀವು ತಗೊಂಡು ಹಾಕಿದ್ದು ನೀವು ಬೇಕಾದ ಸೊಕ್ಕಿ ಮಾಡೋಕ್ಕೆ ಅದು ಕೂಡ್ದು ಅಂತ ನಡೆದ್ರೆ ಅದು ಅವಮಾನ, ಡೆಮೋಕ್ರಸಿಗೆ ಅವಮಾನ. ಅದು ಅಷ್ಟೇ ಅಲ್ಲ, ನಾವು ಮಾಡಿರೋ ಕೆಲಸಕ್ಕೂ ಅವಮಾನ. ಅದ್ರ ಬದಲು ನೀವು ಪ್ರತಿ ಸಂಸ್ಥೆಗಳು ಕೂಡ ಯಾರೋ ಒಂದು 25 ವರ್ಷದ ಮೇಲ್ಪಟ್ಟು ಕೆಲಸ ಮಾಡ್ಯಾರೆ ಅಂಥವ್ರಿಗೆ ಪ್ರತಿ 5 ವರ್ಷಕ್ಕೊಮ್ಮೆ ನೀವು ರೀಡ್ ಮಾಡಿ, ತೊಂದರೆ ಇಲ್ಲ. ಅವ್ರಿಗೆ ಶಾಶ್ವತ ಫಂಡ್ ಕೊಡಬೇಕು. ಅವರಿಂದ ಇಂದಿಂದ ಕೆಲಸ ಮಾಡ್ತೀವಿ ಅಂತೇಳಿ ಪ್ರಾಜೆಕ್ಟ್ ಪ್ರಪೋಸಲ್ ತಗೊಳ್ಬೇಕು, ಕೆಲಸ ಮಾಡಿಸಿ. ಅವ್ರ ಅನುಭವ ಇದೆ, ನಾಲೆಡ್ಜ್ ಇದೆ, ಟೆಕ್ನಿಕಲ್ ಅನುಭವ ಇದೆ, ಜನಸಂಪರ್ಕ ಇದೆ, ಪ್ರೀತಿ ವಿಶ್ವಾಸದಿಂದ ಗಳಿಸಿದ್ದಾರೆ ಜನರೊಟ್ಟಿಗೆ. ಅದರಿಂದ ಅವರ ಸೇವೆಯನ್ನು ಬೆಳೆಸ್ಕೊಳ್ಳೋಕೆ ಬುದ್ಧಿವಂತಿಕೆ ತೋರಿಸ್ಬೇಕು ಹೊರತು ಅವರ ಸೇವೆಯನ್ನು ಕಳ್ಕೊಂಡು ಅವ್ರು ಸೃಷ್ಟಿ ಮಾಡಿರುವಂಥ ಸಂಘ ಸಂಸ್ಥೆಗಳನ್ನು ನಾಶ ಮಾಡಿ ನೀವು ದೊಡ್ಡದಾಗಿ ಸಾಧಿಸಲಿಕ್ಕೆ ಏನಿಲ್ಲ. ಅದರಿಂದ ದೇಶದ ಗೃಹ ಸಚಿವರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದಷ್ಟೇ, ನಿಮಗೆ ಡೆಮೋಕ್ರಸಿ ಬಗ್ಗೆ ಗೌರವ ಇದೆಯಾ? ಭಾರತವನ್ನು ಸಬಲಗೊಳಿಸಬೇಕಂತ ಆಶೆ ಇದೆಯಾ? NGOಗಳನ್ನು ಬೆಂಬಲಿಸಿ.
ಯಾರು 25 ವರ್ಷ ಮೇಲೆ ಕೆಲಸ ಮಾಡಿದ್ದಾರೆ ಅಂಥವ್ರಿಗೆ ನೀವೇ ಶಾಶ್ವತವಾದ ಫಂಡ್ ಕೊಡಿ. ಅವರಿಗೆ 5 ವರ್ಷಕ್ಕೊಮ್ಮೆ ರಿನ್ಯೂ ಮಾಡಿ. ಆ 5 ವರ್ಷದಲ್ಲಿ ಇಂತಿಂಥ ಟಾಸ್ಕ್ ಅಂತೇಳಿ ಫಿಕ್ಸ್ ಮಾಡ್ಕೊಳ್ಳಿ. ಆ ಟಾಸ್ಕ್ ಮೇಲೆ ನೀವು ಅವರಿಗೆ ಫಂಡ್ ಕೊಡಿ. ಆದಿವಾಸಿಗಳ ಅಭಿವೃದ್ಧಿ ಮಾಡಲಿಕ್ಕೆ, ದಲಿತರ ಅಭಿವೃದ್ಧಿ ಮಾಡಲಿಕ್ಕೆ, ಮಹಿಳೆಯರ ಅಭಿವೃದ್ಧಿ ಮಾಡಲಿಕ್ಕೆ, ಮಕ್ಕಳ ಕೊಡಿ ಕೆಲಸ ಮಾಡಲಿಕ್ಕೆ, ಪರಿಸರದ ಬಗ್ಗೆ ಕೆಲಸ ಮಾಡಲಿಕ್ಕೆ, ಮಾನವ ಹಕ್ಕಿನ ಬಗ್ಗೆ ಕೆಲಸ ಮಾಡಲಿಕ್ಕೆ ನೀವು ಎನ್ಕರೇಜ್ ಮಾಡಿ. ಎಲ್ಲ ಸರ್ಕಾರದಿಂದ ಆಗೋದಿಲ್ಲ. ಸರ್ಕಾರ ತಲುಪದೇ ಇರೋಂಥ ಜಾಗಗಳು ಇನ್ನೂ ಬೇಕಾದಷ್ಟು ಇದ್ದಾವೆ. ಸೊ ಅದರಿಂದ ಸರ್ಕಾರ ಏನು ಮಾಡೋಕ್ಕೋ ಅದನ್ನು ಮಾಡಿ. ಅದು ಈಗ ನೀವೇ ಸರ್ಕಾರದವೇ ಪ್ರೈವೇಟೈಸೇಷನ್ ಮಾಡಿ. ಎಲ್ಲ ಶಿಕ್ಷಣ ಸುಲಭ ಸಿಗಬೇಕಾಯಿತು, ಉಚಿತವಾಗಿ ಸಿಗಬೇಕಾಯಿತು, ಅದು ಕಾಸ್ಟ್ಲಿ ಮಾಡಿ ಇಟ್ಟಿದ್ದೀರಿ ಪ್ರೈವೇಟಿಗೆ ಕೊಟ್ಟು. ಆರೋಗ್ಯ ಉಚಿತವಾಗಿ ಸಿಗಬೇಕಾಯಿತು, ಮೆಡಿಸಿನ್ನು ಸಿಕ್ಕಲ್ಲ, ಹಾಸ್ಪಿಟ್ಲ್ ಕೇರ್ ಸಿಕ್ಕಲ್ಲ, ಅದಕ್ಕೆ ಕಾಸ್ಟ್ಲಿ ಮಾಡಿದ್ದೀರಿ, ಅದು ಪ್ರೈವೇಟಿಗೆ ಕೊಟ್ಟು. ಶಿಕ್ಷಣ ಮತ್ತು ಆರೋಗ್ಯ ಎರಡನ್ನೂ ನೀವು ಕಾಸ್ಟ್ಲಿ ಮಾಡಿ ಪ್ರೈವೇಟೈಸೇಷನ್ ಮಾಡಿ ನೀವು ಮಾಡ್ತಾ ಇರೋದಾದರೂ ಏನು? ಎಲ್ಲ ಖಾಸಗೀಕರಣಗೊಳಿಸ್ಬಿಟ್ಟು ನೀವು ಮ್ಯಾನೇಜರ್ಸಾ? ನಿಮ್ಮ ಅಧಿಕಾರಿಗಳಿಗೆ ಅಷ್ಟು ದಪ್ಪ ಸಂಬಳ ಕೊಡ್ತಿರಲ್ಲ, ಅವ್ರು ಮಾಡ್ತಾ ಇರೋದೇನು? ಸೊ ಅದರಿಂದ NGOಗಳನ್ನು ನೀವು ಸರಿಯಾಗಿ ನಡೆಸ್ಕೊಳ್ಬೇಕು. ನೀವು ನಮ್ಮ ಹತ್ರ ಅಧಿಕಾರ ಇದೆ, ನಾವು ಪಾರ್ಲಿಮೆಂಟಲ್ಲಿ ಕೂತಿದ್ದೀವಿ, ನಾವು ಕಾನೂನು ಮಾಡ್ಬೋದು, ನಾವು ಹೆಂಗೆ ಬೇಕಾದ್ರೂ ಮಾಡ್ಬೋದು ಅನ್ನೋದು ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಈ ಸಂವಿಧಾನ ಏನು ಹೇಳುತ್ತೆ ಆ ಪ್ರಕಾರ ಮಾಡೋ. ಸಂವಿಧಾನದಲ್ಲಿ ಸಿವಿಕ್ ಸೊಸೈಟಿ ಗ್ರೂಪ್ಸ್ಗೆ ಅವ್ರದ್ದೇ ಆದ ಹಕ್ಕು ಇದೆ, ಅವ್ರದ್ದೇ ಆದ ಜವಾಬ್ದಾರಿನೂ ಇದೆ. ಸೊ ಅದನ್ನು ಬೆಂಬಲಿಸುವಂಥ ಕರ್ತವ್ಯ ಸರ್ಕಾರಕ್ಕೂ ಇದೆ. ಸೊ ಅದರಿಂದ ಈ ಸಂಸ್ಥೆಗಳನ್ನ ರಿಜಿಸ್ಟ್ರೇಷನ್ ರದ್ದು ಮಾಡ್ತೀವಿ, ಇದನ್ನು ಅವರು ತಪ್ಪು ಮಾಡಿದರೆ ಅದು ಬಿಡಿ, ಕಾನೂನು ಪ್ರಕಾರ ಅದಾಗಲಿ. ಆದರೆ ನ್ಯಾಯವಾಗಿ ಕೆಲಸ ಮಾಡ್ತಾರೋ ಬೇಕಾದಷ್ಟು ಸಂಸ್ಥೆಗಳಿದ್ದಾವೆ. ಅವ್ರ ರಿಜಿಸ್ಟ್ರೇಷನ್ ರದ್ದು ಮಾಡಿಬಿಟ್ಟು ಅವ್ರ ಅಸೆಟ್ಸನ್ನೆಲ್ಲ ಮುಟ್ಗೋಲು ಹಾಕಿರ್ತೀವಿ ಅಂತ ಅಂದರೆ ಇದು ದೌರ್ಜನ್ಯ. ಅದರ ಬದಲು ಅವ್ರಿಗೆ ಶಾಶ್ವತ ಫಂಡ್ ಕೊಡಿ, 5 ವರ್ಷಕ್ಕೊಮ್ಮೆ ಅವ್ರದ್ದು ಯೋಜನೆ ತಗೊಳ್ಳಿ, ಅವ್ರಿಗೆ ಕೆಲಸ ಮಾಡಿಸಿ, ಅವ್ರ ಬುದ್ಧಿವಂತಿಕೆ ಬಳಸಿ, ಈ ದೇಶದ ಹಿತಕ್ಕೋಸ್ಕರ ಅವ್ರನ್ನ ಬಳಸಿ. ಅದು ಬಿಟ್ಬಿಟ್ಟು ದೊಡ್ಡ ಅನ್ಯಾಯ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ನಾನು ಖಾರವಾಗಿ ಹೇಳ್ತಾ ಇದ್ದೀನಿ, ನೋವಿನಿಂದಲೂ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವರ ಅನುಭವದ ಆಧಾರದ ಮೇಲೆ ನೀವು ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸ ಮಾಡ್ಸೋಕ್ಕೆ ಅವ್ರನ್ನ ಬಳಸ್ಕೋಬೇಕೆ ಹೊರತು ಅವ್ರ ಅನುಭವವನ್ನೆಲ್ಲ ಬೆಂಕಿ ಹಾಕೋದಲ್ಲ. ಸೊ ಅದರಿಂದ ದೇಶದ ಏನು ಗೃಹ ಸಚಿವರಿದ್ದಾರೆ, ಸ್ವಲ್ಪ ಆಲೋಚನೆ ಮಾಡ್ಬೇಕು ಅದನ್ನು. ಅದು ಬಿಟ್ಬಿಟ್ಟು ಬೇಕಾಬಿಟ್ಟು ಏನೋ ಒಂದು ಬಿಲ್ ಪ್ರೆಸೆಂಟ್ ಮಾಡೋದು, ಇನ್ನೇನೋ ದೌರ್ಜನ್ಯ ಮಾಡ್ಕೋದೆಲ್ಲ ಕೂಡದು. ಈಗ ನಿಮ್ಮದೇ MP ಗಳು, ಕೇರಳದ ನಿಮ್ಮದೇ MP ಗಳು ನಿಮಗೆ ಕಿವೂದಿದ್ರು ಅಂಥೇಳಿ ಆ ಬಿಲ್ ಪ್ರೆಸೆಂಟ್ ಮಾಡೋದು ನಿಲ್ಲಿಸಿದ್ದೀರಿ. ಯಾಕೆ? ಹೆದರಿಕೆ ಆಯಿತಾ? ಅಲ್ಲಿ ಓಟ್ ಕೊಡೋಲ್ಲ ಜನ ಅಂಥೇಳಿ ಅಂತ. ನೀವು ಜನಪರವಾದ ಕೆಲಸ ಮಾಡಿದರೆ ಜನ ನಿಮ್ಗೆ ಓಟ್ ಕೊಡ್ತಾರೆ, ಜನ ವಿರೋಧಿ ಕೆಲಸ ಮಾಡಿದರೆ ನಿಮ್ಗೆ ಯಾರು ಓಟ್ ಕೊಡೋಲ್ಲ. ಸೊ ಅದರಿಂದ ನನ್ನ ಪ್ರಮುಖ ಸಲಹೆ ಏನು ಅಂತಂದರೆ, ಇಂಥ ಮನೆಮುರುಕ ಕಾನೂನುಗಳನ್ನ ತಂದು ದೇಶಕ್ಕೆ ಧಕ್ಕೆ ಮಾಡೋದ್ರ ಬದಲು NGOಗಳನ್ನು ಮತ್ತಷ್ಟು ಬಲಗೊಳಿಸಲಿಕ್ಕೆ, ಫಾರಿನ್ ಹಣ ಇಲ್ಲದಿದ್ದೇನಂತೆ ನಮ್ಮ ಸರ್ಕಾರವೇ ಹಣ ಕೊಡುತ್ತೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ನಾವೇ ನಿಮಗೆ ಹಣ ಕೊಡ್ತೀವಿ, ನೀವು ಇಂತಿಂಥ ಕೆಲಸ ಮಾಡ್ತಿಂದ ಮುಂದೆ ಬನ್ನಿ. ಅಲ್ಲಿ ಹಾಗೆ ಬೇರೆ ನಾವು ಪ್ರಪೋಸಲ್ ಕೊಟ್ಟು ಫಂಡರ್ಸಿಂದ ಹಣ ತಗೊಂಡು ಕೆಲಸ ಮಾಡ್ತಿದ್ವಿ, ಹಾಗೆ ನೀವು ನಮಗೆ ಫಂಡ್ ಪ್ರಪೋಸಲ್ ಕೊಡಿ, ನಾವು ನಿಮಗೆ ಫಂಡ್ ಕೊಡ್ತೀವಿ. ನಿಮ್ಮ ಕೆಲಸದ ಆಧಾರದ ಮೇಲೆ ನೀವು ಮಾಡಿರೋ ಕೆಲಸನ ಪರಿಶೀಲಿಸಿ ಮತ್ತು ಇವ್ಯಾಲ್ಯೂಷನ್ ಮಾಡಿ ನಿಮಗೆ ನಾವು ಫಂಡನ್ನ ಇನ್ಕ್ರೀಸ್ ಮಾಡ್ತೀವಿ ಅಥವಾ ರಿನ್ಯೂ ಮಾಡ್ತೀವಿ, ಈ ಥರ ಮಾಡಿ. ಆವಾಗ ಏನಾಗುತ್ತೆ, ಡೆಮೋಕ್ರಸಿನಲ್ಲಿ ಸದಾ ಸಿವಿಕ್ ಸೊಸೈಟಿ ಗ್ರೂಪ್ಸ್ ಕೆಲಸ ಮಾಡ್ತಾ ಇರ್ತವೆ, ಜನಪರವಾಗಿರ್ತವೆ, ಬಡ ಜನರ ಪರವಾಗಿ ಕೆಲಸ ಮಾಡೋರು ಇರ್ತಾರೆ. ಅದು ಬಿಟ್ಟು ಎಲ್ಲ ಸರ್ಕಾರದಿಂದನೇ ಮಾಡ್ತೀವಿ ಅನ್ನೋದು ಸುಳ್ಳು. ಎಲ್ಲ ಸರ್ಕಾರದಿಂದ ಮಾಡ್ತೀವಿ ಅನ್ನೋದಾಗಿದ್ದರೆ ನೀವು ಯಾಕೆ ಪ್ರೈವೇಟೈಸೇಷನ್ ಹೋಗ್ತಿದ್ರಿ? ಯಾಕೆ ಎಲ್ಲ MLAಗಳು MP ಗಳು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀರಿ, ಒಂದು ಹಾಸ್ಪಿಟಲ್ ಮಾಡ್ಕೊಂಡಿದ್ದೀರಿ, ಒಂದು ಬಿಸ್ನೆಸ್ ಹೌಸ್ ಮಾಡ್ಕೊಂಡಿದ್ದೀರಿ? ಯಾಕೆ? ಸೊ ಅದರಿಂದ ರಾಜಕಾರಣಿಗಳು ಅದಕ್ಕೆ ಆಲೋಚನೆ ಮಾಡಬೇಕು. ಅಧಿಕಾರಿಗಳು ಕೂಡ ರಾಜಕಾರಣಿಗಳಿಗೆ ಮಿಸ್ಗೈಡ್ ಮಾಡಬಾರ್ದು. ದೇಶದಲ್ಲಿ ಅಭಿವೃದ್ಧಿ ಕಾರ್ಯ ಮತ್ತು ಬಡಜನರ ಸಂಘಟನೆ ಕಾರ್ಯ ಮುಂದುವರಿಬೇಕು. ಸಮಾಜವನ್ನು ಹೆಚ್ಚು ಡೆಮೊಕ್ರಟೈಸ್ ಮಾಡಬೇಕು ಹೊರತು ಸಮಾಜವನ್ನು ತುಳಿಯುವಂಥ ಕೆಲಸನ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ, ನಾನು ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ಅವೇನು ಫಾರಿನ್ ಕಾಂಟ್ರಿಬ್ಯೂಷನ್ ಆ್ಯಕ್ಟ್ಗೆ ಬದಲಾವಣೆ ತಂದು ಹೊಸ ಒಂದು ಮಸೂದೆಯನ್ನು ಮಂಡನೆ ಮಾಡಿ ಕೊಟ್ಟಿದ್ದರೆ ಅದನ್ನು ಕೈ ಬಿಡಬೇಕು. ನೀವು ಆ ಥರದ ಮನಮುರುಕ ಕೆಲಸ ಮಾಡಬಾರ್ದು ಅಂತ ಹೇಳಿ ನಾನು ಆಗ್ರಹಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಇದೇ ರೀತಿ ದೇಶದ ಎಲ್ಲ NGOಗಳು ಕೂಡ ಪ್ರಶ್ನೆ ಕೇಳಬೇಕು ಕೇಂದ್ರ ಸರ್ಕಾರಕ್ಕೆ. ಕರ್ನಾಟಕದ 650 NGOಗಳು ಕೂಡ ಪ್ರಶ್ನೆ ಕೇಳಬೇಕು.
ನೋಡಿ, ಒಂದು ಕಾಲದಾಗ ಕೆಲಸ ಶುರು ಮಾಡಿದಾಗ ಅಂಗನವಾಡಿ ಕಾರ್ಯಕರ್ತರು ಇರಲಿಲ್ಲ, ಆಶಾ ಕಾರ್ಯಕರ್ತರು ಇರಲಿಲ್ಲ, ಪಂಚಾಯತ್ ಸಿಸ್ಟಮ್ ಇರಲಿಲ್ಲ, ಟ್ರೈಬಲ್ ಇಲಾಖೆಯಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಇರ್ತದೆ ಅಷ್ಟೇ, ಟ್ರೈಬಲ್ ಇಲಾಖೆಯೂ ಇರಲಿಲ್ಲ. ಅಂಥ ಟೈಮಿಂದ ಕೆಲಸ ಮಾಡಿ ಬಂದವರು ನೀವು. ಈಗ ನಿಮಗೆಲ್ಲ ವ್ಯವಸ್ಥೆ ಆಗಿದೆ. ಈಗ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಬಂದಿದೆ, ಅಂಗನವಾಡಿಗಳು ಬಂದವೆ, ಹೆಲ್ತ್ ಕಾರ್ಯಕರ್ತರು ಬಂದ್ದಾರೆ, ಆಶಾ ಕಾರ್ಯಕರ್ತರು ಬಂದ್ದಾರೆ, ಉಳಿತಾಯ ಸಂಘಗಳನ್ನ ಹುಟ್ಟಾಕಿ ಉಳಿತಾಯ ಸಂಘದಲ್ಲಿ ಮಹಿಳಾ ಲೀಡರ್ಗಳು ಬಂದ್ದಾರೆ. ಸೊ ಇಷ್ಟೆಲ್ಲ ಮಾಡಿರೋ ಕೆಲಸವನ್ನು ನೀವು ಕಡೆಗಣಿಸ್ಬಿಟ್ಟು ಇವತ್ತು ಏಕ್ದಮ್ ನಿಮ್ಮ ಅಸೆಟ್ಸ್ ಎಲ್ಲ ವಾಪಸ್ ತಗೊಂಡ್ಬಿಡ್ತೀವಿ ಅಂಥೇಳಿ ನೀವು ರೀಲ್ ಬಿಟ್ಟರೆ ಯಾರು ಕೇಳ್ತಾರೆ? ನಿಮ್ಗೆ ಹೆಂಗೆ ಅಲ್ಲಿ ಅಸೆಂಬ್ಲಿ ಕೂತ್ಕೊಂಡು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಕಾನೂನು ಪಾಸ್ ಮಾಡಿ ಕಿವಿ ಹಿಂಡ್ಬೋದು ನಿಮಗೆ ಗೊತ್ತಿದೆಯೋ, ನಮಗೂ ನಿಮ್ಗೆ ಎಲ್ಲಿ ಕಿವಿ ಹಿಂಡಬೇಕು, ಎಲ್ಲಿ ನಿಮ್ಮನ್ನು ಮನೇಲಿ ಕೂರಿಸ್ಬೇಕು ನಮಗೆ ಗೊತ್ತಿದೆ. ಅದರಿಂದ ನ್ಯಾಯವಾಗಿ ನಡ್ಕೊಳ್ಳಿ, ಅನ್ಯಾಯ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಎಲ್ಲ ಸಂಸ್ಥೆಗಳು ಕೂಡ ಇದರ ಬಗ್ಗೆ ವಾಯ್ಸ್ ಮಾಡಬೇಕು, ಮತ್ತು ಜನಸಂಘಟನೆಗಳು ಕೂಡ ಇದರ ಬಗ್ಗೆ ವಾಯ್ಸ್ ಮಾಡಬೇಕು ಅಂತ ವಿನಂತಿ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.